ಎಲ್ಲ ಬಾಣಸಿಗರು ಕೂಡ ನೋಡಿ ಆ ತುಂಬಿರ್ತಕ್ಕಂತಹ ಒಂದು ಗೊಜ್ಜಿನ ಪಾತ್ರೆಯನ್ನ ಎಳಿತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಅವರ ಒಂದು ಕಾಯಕದ ಒಂದು ಸನ್ನಿವೇಶಕ್ಕೆ ಮಹೋನ್ನತವಾಗಿರ್ತಕ್ಕಂತಹ ಉದಾಹರಣೆ. ಹಾಗೆಂದೇ ಇಲ್ಲಿ ಮತ್ತೆ ನಾಳೆ ಕೂಟು ಎಲ್ಲ ತರಕಾರಿಗಳನ್ನು ಕೂಡ ಹಾಕಿ, ಬಹಳ ಎಲ್ಲ ಕಾಳುಗಳನ್ನು ಕೂಡ ಹಾಕಿ ಬಹಳ ಶುಚಿಯಾದ ರುಚಿಕರವಾಗಿರ್ತಕ್ಕಂಥ ಒಂದು ಕೂಟನ್ನು ಮಾಡ್ತಕ್ಕಂಥ ಒಂದು ಪಾತ್ರೆಯು ಕೂಡ ಇದಾಗಿದೆ. ಅಲ್ಲಿಗೆ ಪಕ್ಕದಲ್ಲೇ ಒಂದು ವಿಸ್ತಾರವಾಗಿರ್ತಕ್ಕಂಥ ಕೊಳಗದಲ್ಲಿ ಸಾರನ್ನು ಕೂಡ ಮಾಡ್ತಾರೆ. ಸಾರು ಕೂಡ ನೀವು ಪ್ರಸಾದ ಅಂತಕ್ಕಂತಹ ಒಂದು ಭಾವನೆ ಮಹೋನ್ನತವಾದರೆ ಆ ರುಚಿ ಖಂಡಿತವಾಗಿಯೂ ಕೂಡ ನಾವೆಲ್ಲಿಯೂ ಕೂಡ ಸವಿಲಿಕ್ಕಾಗಲ್ಲ. ದೇವರ ಪರಮ ಪೂಜ್ಯರ ಭಕ್ತಾದಿಗಳ ಒಂದು ಮನಸ್ಸಿನಲ್ಲಿ ಏನಿದೆ ಅದೇ ರೀತಿಯಾಗಿರ್ತಕ್ಕಂತಹ ಉತ್ತಮೋತ್ತಮವಾಗಿರ್ತಕ್ಕಂಥ ಶುಚಿರುಚಿಯಾಗಿರ್ತಕ್ಕಂತಹ ಒಂದು ಸಾರನ್ನು ಕೂಡ ಈ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೇವೆ.